ಎಕ್ಸ್ಕ್ಯೂಸ್ ಮಿ ಸರ್. ಯಾರು ತಾವು? ಯಾರು ನೋಡಬೇಕಾಗಿತ್ತು? ಸರ್ ನನ್ನ ಹೆಸರು ದಿನೇಶ್ ಅಂತೇಳಿ, ನಾನು ಲಾಯರು. ಸರ್ ಯಾಕೋ ನನ್ನ ಬರಕ್ಕೆ ಹೇಳಿದ್ರಂತೆ, ನಂಗೆ ಫೋನ್ ಬಂದಿತ್ತು, ಅದಕ್ಕೋಸ್ಕರ ನಾ ಬಂದೆ. ಏನು ಹೇಳಿ ವಿಷಯ? ಓ, ನೀವೇನದು ದಿನೇಶ್? ಮೋನಿಕಾ ಗೊತ್ತೇನ್ರಿ ನಿಮಗೆ? ಮೋನಿಕಾನಾ? ಮೋನಿಕಾ, ಹಾಂ ಗೊತ್ತು ನನಗೆ. ಯಾಕೆ, ಏನಾಯಿತು? ಅದೇ ಏನಾಗೈತಂತ ಗೊತ್ತಿಲ್ಲ ಇನ್ನ. ಕೂತ್ಕೊಳ್ಳಿ, ಸಾಹೇಬ್ರು ಬರ್ತಾರೆ. PSI ಶ್ರೀಧರ್ ಅವ್ರದ್ದು ಇದೇ ಸ್ಟೇಷನ್ ಅಲ್ಲ? ಹೌದು. ಲಾಸ್ಟ್ ಟೈಮ್ ಅವರು ಯಲಬುರ್ಗಾ ಸ್ಟೇಷನ್ನಾಗಿದ್ದರು, ಅವ್ರು ಇವಾಗ ಈ ಸ್ಟೇಷನ್ಗೆ ಬಂದಾರೆ ಅಷ್ಟೇ. ಅವ್ರು ನಂಗೆ ಭಾಳ ಪರಿಚಯ, ಇದಾರೆ ಅವರು. ಆಯಿತು, ಕೂತ್ಕೊಳ್ಳಿ, ಬರ್ತಾರೆ ಸಾಹೇಬ್ರು. ರೀ ರಂಗಣ್ಣವ್ರೆ, ಆ ದಿನೇಶ್ ಅವ್ರು ಬಂದ್ರೇನ್ರಿ ಲಾಯರು? ಹಾಂ ಸರ್, ಬಂದಾರ್ರಿ, ಇಲ್ಲೇ ಹೊರಗೆ ಕೂತಾರ ಸರ್. ಏನ್ರಿ ದಿನೇಶ್ ಅವರೇ, ಎಲ್ರಿ ನಿಮ್ಮ ಫ್ರೆಂಡು ಮೋನಿಕಾ? ಸರ್, ಮೋನಿಕಾ ನನ್ನ ಫ್ರೆಂಡ್ ಅಲ್ಲ ಸರ್, ಹಾಗೆ ಪರಿಚಯ ಅಷ್ಟ. ಅದೇ ನಿಮ್ಮ ಪರಿಚಯದವರು ಮೋನಿಕಾ. ಎಲ್ರಿ ಅವರು? ಇನ್ನೆಲ್ಲಿರ್ತಾರೆ? ಅದೇ ರಮೇಶನ್ ಮನೇಲಿ ಇರ್ತಾರೆ. ನನ್ನನ್ನು ಕೇಳಿದ್ರೆ ನಾನು ಅವ್ರ ಹಸ್ಬೆಂಡು, ರಮೇಶ್ ಅವ್ರ ಹಸ್ಬೆಂಡ್ ಮನೇಲಿ ಹೆಂಡತಿ ಇರೋದು ನ್ಯಾಯ, ಅಲ್ಲೇ ಇದ್ದಾಳೆ. ಏನು ಸರ್, ಏನು ಹೇಳಕ್ ಬರ್ತಾ ಇದ್ರೆ ನೀವು? ನನ್ನ ಏನು ಕರ್ಸಿದ್ದೀರಾ ಅದು ಹೇಳಿ ನೀವು. ನಾನು ಒಬ್ಬ ಲಾಯರು, ಮರಿಬೇಡಿ ನೀವು ಅದನ್ನ. ಇದಕ್ಕೇನು ಕಡಿಮೆ ಇಲ್ಲ ನೀವು, ನಂಗೊತ್ತು. ನಾನೆಲ್ಲ ನೋಡಿದ್ದೀನಿ, ನಿಮ್ಮ ಲಾಯರ್ಗಿರಿನ ನೋಡಿದ್ದೀನಲ್ಲ. ನೀವು ಮತ್ತೆ ನಿಮ್ಮ ಸೋ ಕಾಲ್ಡ್ ಪರಿಚಯದವರು ಸೇರ್ಕೊಂಡು ರಮೇಶನ್ ಮೇಲೆ ಸುಳ್ಳು ಕೇಸ್ ಹಾಕಿ ಅದೇನೇನೆಲ್ಲ ಡ್ರಾಮಾ ಮಾಡಿ ವಾಪಸ್ ಅದು ನನ್ನ ಸ್ಟೇಷನ್ಗೆ ಬಂದಿತ್ತು. ಬೇಲ್ ಮೇಲಿದ್ದೀರಾ, ಅದಾದ್ರೂ ನೆನಪೈತಲ್ಲ ನಿಮಗೆ? ಸರ, ಏನು ವಿಷಯ? ಈಗ ಯಾಕೆ ನೀವು ನನ್ನನ್ನು ಇಲ್ಲಿಗೆ ಕರ್ಸಿರಿ ಅನ್ನೋದು ಹೇಳಿ. ನಂಗೆ ಗೊತ್ತು ನಾ ಬೇಲ್ ಮೇಲೆ ಹೊರಗಡೆ ಇದ್ದೀನಿ ಅನ್ನೋದು. ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಟೈಮು ಉಳಿತೈತಿ, ನನ್ನ ಟೈಮು ಉಳಿತೈತಿ. ನೋಡ್ರಿ, ನಿನ್ನೆ ಮಧ್ಯಾಹ್ನದಿಂದ ಮೋನಿಕಾ ಮಿಸ್ಸಿಂಗು. ಆಮೇಲೆ ಮೋನಿಕನ್ ಮನೆ ಹತ್ರ, ಅಂದ್ರೆ ರಮೇಶ್ ಅವ್ರ ಮನೆ ಹತ್ರ ಒಬ್ರು ಲೇಡಿ ಇದಾರ, ಅವ್ರ ಲೇಡಿ ತಲೆಗೆ ಏಟಾಗೈತಿ. ಅದನ್ನ ಮಾಡಿರೋದು ನಿಮ್ಮ ಮೋನಿಕಾ ಅಂತ ಅವ್ರ ಅಭಿಪ್ರಾಯ. ಅಲ್ಲಿ ನೋಡಿದ್ರ ರಮೇಶನ್ ಮನಿ ಮ್ಯಾಲ್ಗಿ ಮೇಲೆ ಅವರು ಮ್ಯಾಲ್ ರೂಮ್ನಾಗ ಬೇಜಾನ್ ರಕ್ತ ಸಿಕ್ಕೈತಿ. ಆ ರಕ್ತ ಯಾರ್ದು ಅಂತ ಗೊತ್ತಿಲ್ಲ. ಆಮೇಲೆ ಫೋನ್ ಬಿಟ್ಟು ನಿಮ್ಮ ಮೋನಿಕಾ ಅಬ್ಸ್ಕಾಂಡು ಎಲ್ಲಿಗೆ ಹೋಗ್ಯಾಳ ಏನು ಗೊತ್ತಿಲ್ಲ. ಲಾಸ್ಟ್ ಕಾಲು ಅವಳು ಡಯಲ್ ಮಾಡಿರೋದು ನಿಮ್ದ ಐತಿ. ಅದು ಬಿಟ್ರೆ ಮತ್ತ ಯಾರೋ ಇನ್ನೊಂದು ನಂಬರ್ಗೂ ಡಯಲ್ ಮಾಡಿಲ್ಲ. ಅದು ಯಾರ್ದು ಏನು ಅಂತೇಳಿ ನಾವು ನೋಡಕತ್ತೀವಿ. ಆದ್ರೆ ನಿಮ್ದು ಡಯಲಿಸ್ಟಲ್ಲಿ ಮಧ್ಯಾಹ್ನ ನಿಮ್ಮ ಜೊತೆಗೆ ಮಾತಾಡೋಳ. ನನಗೆ ಗೊತ್ತಿರೋ ಪ್ರಕಾರ ಅವಳು ಮನ್ಯಾಗ ಹೇಳಿದ್ಲು ಯಾರನ್ನೋ ಮೀಟ್ ಆಗಕ್ಕೆ ಹೋಗ್ತೀನಿ ಅಂತೇಳಿ. ಅದು ನೀವ ಅನ್ನೋದು ನನಗೆ ಅನುಮಾನ. ಈಗ ನೀವು ಹೇಳ್ತೀರಾ ಎಲ್ಲಿ ಮೋನಿಕಾ ಅಂತ ಹೇಳಿ, ಏನು ನಾವು ನಮ್ಮ ರೀತಿಯೊಳಗೆ ಬಾಯ್ ಬಿಡಿಸ್ಬೇಕಾ? ನೋಡ್ರಿ ಸರ, ನಾನು ಮತ್ತೆ ಮೋನಿಕಾ ಫೋನ್ ಒಳಗೆ ಮಾತಾಡಿದ್ದು ನಿಜ. ನಾನು ಮೋನಿಕಾಗ ಸಿಗೋಣ ಇವತ್ತು ಅಂತ ಹೇಳಿದ್ದು ನಿಜ. ಆದರೆ ಮೋನಿಕಾ ಸಡನ್ನಾಗಿ ಫೋನ್ ಮಾಡಿ ಬರಕ್ಕೆ ಹೋಗಬೇಡಿ, ಈ ಥರ ನನಗೇನೋ ಬೇರೆ ಕೆಲಸ ಐತಿ, ನಾನು ನಿಮಗೆ ಇನ್ನೊಂದ್ಸರಿ ಯಾವಾಗಾದ್ರೂ ಸಿಗ್ತೀನಿ, ಇವತ್ತಂತೂ ನಂಗೆ ಸಿಗೋಕ್ಕಾಗಲ್ಲ ಅಂತ ಸಡನ್ನಾಗಿ ಹೇಳಿದ್ಲು. ನಾನು ಆಲ್ರೆಡಿ ರಮೇಶ್ ಅವ್ರ ಊರ್ವರೆಗೂ ಅರ್ಧ ದಾರಿವರೆಗೂ ಬಂದಿದ್ದೆ. ಅವಳು ಯಾವಾಗ ನಾ ಮೀಟ್ ಹಾಕೋಕ್ಕಾಗಲ್ಲ ಅಂದ್ಲು. ನಾ ಬೇರೆ ಕೆಲಸ ಇತ್ತು, ನಾನು ಹೋದೆ. ನಮ್ಮದು ಒಬ್ಬರು ರಿಲೇಷನ್ ಮನೆಯಲ್ಲಿ ಮಗುದು ನಾಮಕರಣ ಇತ್ತು. ನಾನು ಇವತ್ತವರೆಗೂ ಅಲ್ಲೇ ಇದ್ದೆ. ಅದನ್ನು ಮುಗಿಸ್ಕೊಂಡು ನೀವು ಫೋನ್ ಮಾಡಿದ್ರಿ ಅಂತ, ನಿನ್ನೆ ಎಲ್ಲ ನಾಮಕರಣದಲ್ಲೇ ಇದ್ದೆ ನಾನು. ನೀವು ಫೋನ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನನಗೂ ಮೋನಿಕಾ ಮಿಸ್ ಆಗಿರೋದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಎಲ್ಲ ಗೊತ್ತಾಗತ್ರಿ ಲಾಯರ್ ಸಾಹೇಬ್ರ, ಎಲ್ಲ ಗೊತ್ತಾಗತ್ತೆ. ಆಯ್ತು, ನಿಮ್ದು ಏನು ಸ್ಟೇಟ್ಮೆಂಟ್ ಐತಿ ರಂಗಣ್ಣವ್ರಿಗೆ ಹೇಳಿ, ಅವರೆಲ್ಲ ಬರ್ಕೋತಾರ. ನಾವು ಕರೆದಾಗೆಲ್ಲ ನೀವು ಬರ್ಬೇಕಾಗತ್ತ. ಹೋಗಿ ಬರ್ಸಿ ನಿಮ್ಮ ಸ್ಟೇಟ್ಮೆಂಟ್ನ. ರೀ ರಂಗಣ್ಣವ್ರೆ, ಅದು ಬ್ಲಡ್ ರಿಪೋರ್ಟ್ ಎಲ್ಲ ಬಂತೇನ್ರಿ? ಹಾಂ ಸರ್, ಬ್ಲಡ್ ರಿಪೋರ್ಟ್ ಎಲ್ಲ ಬಂದೈತ್ರಿ. ಬ್ಲಡ್ ಮಾತ್ರ ಮೋನಿಕಂದ್ ಅಲ್ಲ ಸರ್. ಬ್ಲಡ್ಡು ಮೋನಿಕಂದಲ್ಲ? ಏನ್ರಿ ಹೇಳಕತ್ತೀರಿ ನೀವು? ಮೋನಿಕಂದಲ್ಲ ಮತ್ತೆ ಇನ್ಯಾರ್ದ್ರಿ ಇದು ಬ್ಲಡ್ಡು? ಸರಿ ಆತು. ಮತ್ತದು DNA ರಿಪೋರ್ಟು ಇನ್ನು ಎಷ್ಟು ದಿನ ಅಂತದ್ದು? ಸರ್, ಈಗ ಫಾರೆನ್ಸಿಕ್ ಅವ್ರು ಏನು ಹೇಳತ್ತಾರಂದ್ರಿ, ಅವ್ರಲ್ಲಿ ಸಿಕ್ಕಿದ ಕೂದ್ಲು, ಆಮೇಲೆ ಮತ್ತೆ ಅಲ್ಲಿ ಸಿಕ್ಕಿದ ರಕ್ತ, ಮತ್ತೆ ಅಲ್ಲಿ ಏನೇನು ಸಿಕ್ಕವಲ್ರಿ ಎವಿಡೆನ್ಸು, ಅದ್ರೆಲ್ಲರ ಪ್ರಕಾರ ರಕ್ತ ಮೋನಿಕಂದಲ್ಲ ಸರ್ ಅವರು. ಆಮೇಲೆ ಮೋನಿಕಂದಲ್ಲ ಅಷ್ಟೇ ಅಲ್ಲ ಸರ್, ಮತ್ತೀಗ ಮನ್ಯಾಗ ಈಗ ಅವ್ರಿಗೆ ಹೇಟ್ ತಿಂದಾರಲ್ರಿ ಪೂಜಾ ಅಂತ, ಅವ್ರದ್ದು ಅಲ್ಲ ರಕ್ತ, ಅವ್ರದ್ದು ಯಾರ್ಯಾರ್ದು ರಕ್ತ ಅಲ್ಲ, ಅದು ರಕ್ತ ಬೇರೆ ಯಾರ್ದು. ಆಮೇಲೆ ಅಲ್ಲಿ ಕೂದಲು ಸಿಕ್ಕೈತಿ, ಒಂದಿಷ್ಟು ಜೆಂಟ್ಸ್ ಕೂದಲು ಸಿಕ್ಕೈತಿ, ಮತ್ತು ಒಂದಿಷ್ಟು ಲೇಡೀಸ್ ಕೂದಲು ಸಿಕ್ಕೈತಿ. ಅದು ಯಾರ್ದು ಏನು ಅಂತ ಗೊತ್ತಾಗಬೇಕು ಅಂದ್ರೆ ಒಂದು ಸ್ವಲ್ಪ ಫಾರೆನ್ಸಿಕ್ದು ರಿಪೋರ್ಟ್ ಬರೋವರೆಗೂ ವೇಟ್ ಮಾಡ್ಬೇಕ್ರಿ, ಅಂದ್ರೆ DNA ರಿಪೋರ್ಟ್. ಸರ, ಸ್ವಲ್ಪ ಕರೆಕ್ಟಾಗಿ ಹೇಳ್ತೀರೇನು ಸರ್ ಏನಾಗಿತ್ತು ಅಂತ ಹೇಳಿ? ನೀವೆಲ್ಲ ಮೋನಿಕಾ ಎಲ್ಲಿ ಅಂತೀರಾ, ಈಗ ನೋಡಿದ್ರಲ್ಲಿ ಯಾರ್ದೋ ರಕ್ತ ಎಲ್ಲ ಸಿಕ್ಕೈತಿ, DNA ರಿಪೋರ್ಟು ಎಲ್ಲ ಏನೇನೋ ಮಾತಾಡ್ತೀರಿ. ಏನು ಅಂತ ಕರೆಕ್ಟಾಗಿ ಹೇಳ್ತೀರಿ ಸರ?
ಅಲ್ಲ ನಿಮ್ಗೇನಾದ್ರೂ ಗೊತ್ತೇನ್ರಿ ನಿಮ್ಮ ಸೋ ಕಾಲ್ಡ್ ಪರಿಚಯದವರು ಕೈ ಕಾಲು ಎಲ್ಲ ಕರೆಕ್ಟ್ ಆಗಿದ್ರು ಸರ್ಕಾರಕ್ಕೆ ಮೋಸ ಮಾಡಿ ಕೆಲಸ ಗಿಟ್ಟಿಸ್ಕೊಂಡಾರಂತ ಏನ್ರ ನಿಮಗೆ ಗೊತ್ತೈತೇನ್ರಿ ದಿನೇಶ್ ಅವರೇ ಏನ್ ಸರ ಸರಿ ಅದಾವ್ರಿ ಕೈ ಕಾಲು ಸರ ಇದು ನನಗೂ ಗೊತ್ತಿದ್ದಿಲ್ರಿ ನಿಜವಾಗ್ಲೂ ನೀವೇನು ಹೇಳತ್ತೀರಿ ನನಗಂಕರು ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟೈತ್ರಿ ಅದೇನಾತಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಸರ ಇಷ್ಟೆಲ್ಲ ಆಗೈತೆ ನೋಡಿ ಈಗ ನಮಗೂ ತಿಳಿದೇ ಇರೋದು ಯಾವ್ದಂದ್ರ ಅಲ್ಲಿ ಯಾರಿಗೆ ಏನಾಗೈತಿ ಅದ್ರ ರಕ್ತ ಯಾರ್ದು ಒಂದು ನಿಮಿಷ ತಡ್ರಿ ರೀ ರಂಗಣ್ಣವ್ರಿ ಆ ರಕ್ತ ಮನುಷ್ಯರದ ಅಥವಾ ಯಾವ್ದಾದ್ರು ಬೇರೆ ಪ್ರಾಣಿದ ರೀ ಸರ್ ಸಾರಿ ರೀ ಇಲ್ಲ ಸರ್ ಮನುಷ್ಯದ ಅನ್ಸರ ರಕ್ತ ಪ್ರಾಣಿದ ಯಾವುದು ಅಲ್ಲ ಸರ್ ಅದು ನೋಡ್ರಿ ದಿನೇಶ್ ಅವರೇ ನೀವು ಲಾಯರು ನೀವು ಪೊಲೀಸರಿಗೆ ಹೆಲ್ಪ್ ಮಾಡಬೇಕು ನಿಮಗ ಬೇರೆ ಏನಾದ್ರೂ ನಮ್ಗಳಿಗೆ ಗೊತ್ತಿಲ್ದಿರೋ ವಿಷಯ ನಿಮ್ಗೆ ಏನಾದ್ರು ಗೊತ್ತಿದ್ರ ಮೋನಿಕಾ ಬಗ್ಗೆ ದಯವಿಟ್ಟು ನಮ್ಗೆ ಹೇಳಿ ನಿಮ್ಗೂ ಈಸಿ ಆಗತ್ತಾ ಕೆಲಸ ನನಗೂ ಈಸಿ ಆಗತ್ತಾ ಏನ್ರಿ ಸರ ಹೇಳ್ರಿ ಸರ ಅದು ಯಾರ ನಂಬರ್ ಅಂತ ಗೊತ್ತಾ ಸರ್ ಅದು ಮೋನಿಕಾ ಡಯಲ್ ಮಾಡಿದ್ಲಲ್ರಿ ನಂಬರ್ ಯಾರ್ದ್ರಿ ಅದು ಸರ ಯಾರ್ದೋ ಮೋಹನ್ ಅಂತ ಹೆಸರಲ್ಲಿ ಸಿಮ್ ಐತ್ ಸರ್ ಆದ್ರ ಸದ್ಯಕ್ಕೆ ಸ್ವಿಚ್ ಆಫ್ ಆಗೈತೆ ಸರ್ ಆದ್ರ ಆ ಫೋನ್ ಸ್ವಿಚ್ ಆಫ್ ಆಗಿದ್ದು ರಮೇಶ್ ಊರಾಗ ಸರ್ ಹಂಗಾಗಿ ಈಗ ಆ ವ್ಯಕ್ತಿ ಮೋಹನ್ ಅನ್ನೋ ವ್ಯಕ್ತಿನ ನಾವು ಹುಡುಕ್ಬೇಕು ನೋಡಿ ಸರ್ ಈಗ ಯಾರ್ರೀ ಮೋಹನ್ನು ಅದು ಆಯ್ತು ಬರೀ ಅವನ ಹೆಸರಷ್ಟೇ ತಿಳ್ಕೊಂಡ್ರ ಅವನ ಅಡ್ರೆಸ್ ಏನಾದ್ರು ತಿಳ್ಕೊಂಡಿರಾ ಸರ್ ತಿಳ್ಕೊಂಡಿನಿ ಸರ್ ಮೋಹನ್ ಹೊಸಪೇಟೆ ಅವನ್ ಸರ್ ಅದು ಹೊಸಪೇಟೆ ಅಡ್ರೆಸ್ ನಮಗೆ ಸಿಕ್ಕೈತೆ ಸರ್ ಮತ್ ನೀವೀಗ ಹ್ಞೂ ಅಂದ್ರೆ ನಾವು ಅಲ್ಲಿ ಹೋಗ್ಬೋದು ಸರ್ ಈಗ ಏನ್ರಿ ದಿನೇಶ್ ಅವರೇ ನಿಮ್ಗೇನಾದ್ರೂ ಪರಿಚಯ ಐತನ್ರಿ ಮೋಹನ್ ಅನ್ನೋ ವ್ಯಕ್ತಿ ಇವ್ರದ್ದು ದಿನೇಶ್ ಅವ್ರದ್ದು ಕಾಲ್ ಡೀಟೇಲ್ಸ್ ಸಿಗ್ತಾ ನಿಮ್ಗೆ ಸರ್ ಇವ್ರು ಸಿಕ್ಕೈತಿ ಇವ್ರಿಗೇನು ಹೇಳಿದಿಲ್ಲ ಸರ್ ನಾನು ಅದನ್ನ ಕೇಳಿಸ್ಕೊಂಡೆ ಕಂಪ್ಯೂಟರ್ದೆಲ್ಲ ನೋಡ್ಕೊಂಡು ಬಂದೆ ಸರ್ ನಾನು ಇವ್ರು ಹೇಳಿರೋದು ನಿಜ ಅವರು ಮಧ್ಯಾಹ್ನ ಫೋನ್ ಮಾಡಿದ್ರು ಮತ್ತೆ ಇವ್ರದ್ದು ನೆಟ್ವರ್ಕ್ ಅಲ್ಲೇ ತೋರಿಸ್ತಾ ಇತ್ತು ಇಲ್ಲಿ ರಮೇಶ್ ಅವ್ರ ಊರ್ ಹತ್ರ ತೋರಿಸ್ತಾ ಇತ್ತು ಬಟ್ ಊರ್ ಹತ್ರ ಇರ್ಲಿಲ್ಲ ಆಮೇಲೆ ಮತ್ತೆ ಇವ್ರದ್ದು ಕೊಪ್ಪಳ ನೆಟ್ವರ್ಕ್ ತೋರಿಸ್ತಾ ಇತ್ತು ನಿನ್ನೆವರೆಗೂ ಇವ್ರದ್ದು ಹಲ್ಗೇರಿ ಒಳಗೆ ತೋರಿಸ್ತಿತ್ತು ನನಗೆ ಗೊತ್ತಿರಂಗೆ ಆದ್ರ ಇವ್ರದ್ದು ಮತ್ತೆ ಮೋಹನ್ ನೋಡಿದೆ ನಾನು ಚೆಕ್ ಮಾಡಿ ನೋಡಿದೆ ಆದ್ರೆ ಏನು ಇಲ್ಲ ಸರ್ ಮೋಹನ್ಗೂ ಇವ್ರಿಗೂ ಯಾವ್ದೇ ಲಿಂಕ್ ಇರೋದು ನನಗೆ ಗೊತ್ತಾಗ್ತಿಲ್ಲ ಆದ್ರೆ ಬೇರೆದೆಲ್ಲ ನೀವ ಬಾಯ್ ಬಿಡಿಸ್ಬೇಕು ಸರ್ ಈಗ ಹೇಳ್ರಿ ನಿಮ್ಗೇನಾದ್ರು ಗೊತ್ತೇನ್ರಿ ಆ ಮೋಹನ್ ಸರ ಮೋಹನನ ಹೆಸರೇ ಇವತ್ತು ಕೇಳೀನಿ ನಾನು ನನಗಂಕರ್ ಖರೇನ ಗೊತ್ತಿಲ್ರಿ ಇನ್ನೇನಿದೆ ಎಲ್ರದ್ದು ಬ್ಲಡ್ ಡ್ರಾ ಮಾಡಿದ್ರಿ ಚೆಕ್ ಆಯ್ತು ಅಲ್ಲಿಗೆ ಮನೆಯವ್ರದ್ದು ಯಾರಿಗೂ ಏನು ಏಟು ಆಗಿಲ್ಲ ಮನೆಯವ್ರು ಯಾರ್ದು ರಕ್ತ ಅಲ್ಲ ಅಂತ ಆಯ್ತು ಮೋನಿಕಂದು ರಕ್ತ ಅಲ್ಲ ಅಂತ ಆಯ್ತು ಈಗ ಆ ರಕ್ತ ಇಲ್ಲ ಮೋಹನ್ದಿರ್ಬೇಕು ಬಿಟ್ರೆ ಆ ಮೋಹನ್ನು ಈ ಮೋನಿಕಾ ಇಬ್ರು ಸೇರ್ಕೊಂಡು ಇನ್ನೊಬ್ರು ಯಾರ್ದಾದ್ರೂ ಕೊಲೆ ಏನಾರು ಮಾಡಿದಾರ ರೀ ಈಗ ಈ ನಂಬರ್ ಸಿಕ್ತಲ್ಲ ಮೋಹನ್ದು ಆ ಮೋಹನ್ದು ಕಾಲ್ ಡೀಟೇಲ್ಸ್ ತೆಗೀರಿ ನೋಡೋಣ ಸರ್ ಮೋಹನ್ ಕಾಲ್ ಡೀಟೇಲ್ಸು ಸಿಕ್ ಸರ ಮೋಹನ್ ಮೊಬೈಲು ಸ್ವಿಚ್ ಆಫ್ ಆಗಿರೋದು ರಮೇಶ್ವರ್ ಊರಾಗ ಅದ ಲಾಸ್ಟ್ ಸರ್ ಮತ್ತೆ ಆನ್ ಆಗಿಲ್ಲ ಅದಕ್ಕಿಂತ ಮುಂಚೆ ಅದು ಆನ್ ಆಗಿದ್ದು ಹೊಸಪೇಟೆ ಒಳಗೆ ಸರ್ ಇಷ್ಟ ಸಿಕ್ಕಿದೆ ಸರ್ ಸದ್ಯಕ್ಕೆ ನಾವೀಗ ಹೊಸಪೇಟೆಗೆ ಅದು ಇರೋ ಅಡ್ರೆಸ್ ತಗೊಂಡು ಹೊಸಪೇಟೆಗೆ ಹೋದ್ರ ಏನಾರು ಗೊತ್ತಾಗುತ್ತೆ ಅನ್ಸತ್ತೆ ಸರ್ ನಂಗೆ ಕುछ तो गड़बड़ है दया कुछ तो गड़बड़ है ಸಿ ಐ ಡಿ ಸರ ಅಲ್ರಿ ನೀವು ನೋಡಿಲ್ಲನ್ರಿ ಅವಾಗ ಸೋನಿ ಟಿವಿ ಒಳಗ ರಾತ್ರಿ ಬಹುಶಃ 10:10 ಬರ್ತಿತ್ರಿ ಅದು ಸೀರಿಯಲ್ ಅಂದ್ರೆ ಅದು ಒಂದೊಂದು ಎಪಿಸೋಡ್ ತರ ಒಂದಿನಕ್ಕೆ ಹಾಕ್ತಿದ್ರು ನೋಡ್ರಿ ನಿಮ್ಗೆ ಯಾರಿಗಾರ ಸಿ ಐ ಡಿ ನೋಡಿದ್ ನೆನಪಿದ್ರ ಕಮೆಂಟ್ ಮಾಡ್ರಿ ನಂಗಂತೂ ಸಿ ಐ ಡಿ ಸೀರಿಯಲ್ ಭಾಳ ಇಷ್ಟ ಆಗ್ತಿತ್ತು ನಾ ಭಾಳ ನೋಡ್ತಿದ್ದೆ ಈಗೂ ಯಾವಾಗಾರ ಯೂಟ್ಯೂಬ್ ಒಳಗೆ ಇವಾಗೊಂದು ಎಪಿಸೋಡ್ಸ್ ನೋಡ್ತೀನಿ ನೀವು ಯಾರ ಸಿ ಐ ಡಿ ಫ್ಯಾನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಾವ್ ಅನ್ಕೊಂಡಿರಂಗ ಈ ಮೋನಿಕಾ ಮಾತ್ರ ಸಾಮಾನ್ಯದವಳಲ್ಲ ಅಷ್ಟು ಸಲೀಸಾಗಿ ಗೌರ್ಮೆಂಟ್ಗೆನೇ ಮೋಸ ಮಾಡಿ ಕೆಲಸ ಗಿಟ್ಟಿಸ್ಕೊಂಡಾಳ ಈಕಿ ಇಲ್ಲ 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 ಕಂಡುಹಿಡಿಬೇಕು ಪತ್ತೆ ಹಚ್ಚಬೇಕು ಅವಳು ಮೊಬೈಲು ಟ್ರೇಸ್ ಮಾಡೋಕ್ಕಾಗ್ತಿಲ್ಲ ಮೊಬೈಲ್ನೂ ರಮೇಶನ್ ಮನೆಯಾಗ ಬಿಟ್ಟು ಹೋಗ್ಯಾಳ ಆಯಿತು ನೋಡೋಣ ಏನಾಗುತ್ತೆ ಅಂದಂಗ ಅದು ದವಾಖಾನೆಗೆ ಇದ್ಲಲ್ಲ ಆಕಿ ಆ ಹುಡುಗಿ ಪೂಜಾನಕಿ ಆಕಿ ಡಿಸ್ಚಾರ್ಜ್ ಮನೆಗೆ ಹೋದ್ಲಾ ಏನು ಇನ್ನೂ ಅಲ್ಲೇ ಅದಾಳ ಸರ್ ನಂಗೆ ಗೊತ್ತಿಲ್ಲ ಸರ್ ರಂಗಣ್ಣವ್ರು ಫಾಲೋ ಅಪ್ ಮಾಡತ್ತಿದ್ರು ರಂಗಣ್ಣ ಗೊತ್ತಿರ್ಬೇಕು ಸರ್ ಸರ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಯಾರ ಸರ್ ಆರಾಮದಾರಂತ್ರಿ ಗುಡ್ 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 ಒಳ್ಳೇದಾಯ್ತು ರಂಗಣ್ಣವ್ರೆ ಹೊಸಪೇಟೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಈ ಅಡ್ರೆಸ್ಸಲ್ಲಿ ಯಾರು ಪರ್ಸನ್ ಯಾರದಾರ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಳಕ್ ಹೇಳಿ ಆ ಮೋಹನ್ ಅಂತ ಯಾರು ಇದ್ರು ಅಂದ್ರೆ ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ಗೆ ಇಟ್ಕೊಳಕ್ ಹೇಳಿ ನಾವು ಹೋಗಿರೋಣ
ಆಯಿತು ಸರ್, ಈಗಲೇ ಫೋನ್ ಮಾಡಿ ಕೇಳ್ತೀನಿ ಸರ್, ಚೆಕ್ ಮಾಡ್ಕೊಳ್ಳೋ ಕೇಳ್ತೀನಿ. ರೀ ಮುತ್ತಣ್ಣಗೆ ಹೇಳ್ರಿ ಟೀ ತೊಗೊಂಬರಕ್ಕ. ನಂಗೆ ಇವ್ರೆ ದಿನೇಶ್ ಅವರೇ, ನೀವು ಹೋಗಿರಿ, ಮತ್ತೇನಾದ್ರು ಇದ್ರೆ ನಾನು ಕರೆ ಕಳಿಸ್ತೀನಿ. ಬನ್ನಿ ಸ್ಟೇಷನ್ಗೆ, ನಿಮಗೆ ಗೊತ್ತಲ್ಲ ಕೇಸ್ದೆಲ್ಲ ಬಗೆಹರಿವರೆಗೂ ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಗೊತ್ತಾಯ್ತಾ? ಓಕೆ ಸರ್, ಥ್ಯಾಂಕ್ ಯು. ನಾ ಹೊರಡ್ತೀನಿ ಸರ್. ಹಾಗಾದ್ರೆ ಸರಿ, ಹೊರಟಿರಿ. ಏನಾದ್ರು ಇದ್ರೆ ಕಾಲ್ ಮಾಡ್ತೀನಿ, ಇಮಿಡಿಯೇಟಾಗಿ ಬನ್ನಿ ಸ್ಟೇಷನ್ಗೆ. ಏನ್ರಿ, ಏನು ತಂದಿದ್ದೀರಾ ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ನಾಗ? ಏನಿಲ್ಲ ಸರ, ಈ ಹಬ್ಬ ಕೊನೆ ಸೋಮವಾರ ಅಂತಂದು ಮನ್ಯಾಗ ಹೋಳ್ಗಿ ಮಾಡಿ ಬ್ಯಾಳಿಗೆ ಹಾಕಿ ಮಂದಿಯವ್ರಿಗೆ ಎಡಿಡಿತೀನಿ ಅನ್ನಕತ್ತಿದ್ರು, ಹಂಗಾಗಿ ಬರೀ ಉಪ್ಪಿಟ್ಟು ತಿಂದು ಬಂದೀನ್ರಿ. ಏನಿಲ್ಲ, ನಮಗೂ ಈಗ ಮುತ್ತಣ್ಣನ ಹೋಟೆಲಿಂದ ಪಲಾವ್ ಆಗತಿ. ನೀವ್ರಿ? ನಮ್ಮ ಮನ್ಯಾಗೂ ಸೇಮ್ ಸರ, ನಮ್ಮ ಮನ್ಯಾಗೂ ಅದ. ನನಗೆ ನೋಡಿದ್ರೆ ಶುಗರ್ ಐತಿ ದೇಹ ತುಂಬ, ಇನ್ನೇನೈತ್ರಿ, ಅವ್ರು ಮಾಡೋ ಯಾವ ಸ್ವೀಟು ನಾವು ತಿನ್ನಂಗಿಲ್ಲ. ಮನ್ಯಾಗ ಸ್ವೀಟ್ ಬಿಟ್ರೆ ಬೇರೆ ಅಡಿಗಿಲ್ಲ. ನಮಗೂ ಮುತ್ತಣ್ಣನ ಹೋಟೆಲ್ ಪಲಾವ್ ಆಗತ್ತೀರಿ. ನಡ್ರಿ ಚಂದ್ರಕ್ರಾಂತ್ ಅವ್ರೆ, ನಿಮಗೊಂದು ಪಲಾವ್, ನನಗೊಂದು ಪಲಾವ್, ರಂಗಣ್ಣವ್ರಿಗೊಂದು ಪಲಾವ್ ತೊಗೊಂಬಂಬಿಡ್ರಿ. ಇನ್ನೇನೈತಿ, ಹಂಗೆ ಚಾ ತೊಗೊಂಬರೋದು ಮರಿಬೇಡ್ರಿ. ಚಾ ತೊಗೊಂಡು 3 ಪಲಾವ್ ತೊಗೊಂಡು ಬಂದ್ಬಿಡ್ರಿ, ಉಣ್ಣನಂತ.